ನಾನು ದರ್ಶನ್ ಅವ್ರಿಗೂ ಸಪೋರ್ಟ್ ಮಾಡಿಲ್ಲ, ರೇಣುಕಾ ಸ್ವಾಮಿಗೂ ಸಪೋರ್ಟ್ ಮಾಡಿಲ್ಲ. ನನಗೆ ಇದನ್ನ ಮಾತಾಡ್ತಾ ನಾನು ರಕ್ತ ಕುದಿತಾ ಇದೆ. ಇನ್ ಕಳ್ಸಿದ್ರೆ ನಾನೇನ್ ಮಾಡ್ತಿದ್ದೆ? ಇದೇ ತರ ನಮ್ಮವ್ರಿಗೂ ಮೆಸೇಜ್ ಮಾಡಿದ್ದಾಗ ನಾವು ಕರ್ಸ್ಕೊಂಡು ಹೊಡೆದಿರೋದು ಇದೆ. 10,000 ರೂಪಾಯಿ ಕೊಡ್ತೀನಿ, ನಾವು ಒಂದು ತಿಂಗಳು ಮೇಂಟೈನ್ ಮಾಡ್ತೀನಿ ಅಂತಂತಲ್ಲ. ಎಷ್ಟು ದುರಹಂಕಾರ ಇರ್ಬೇಕು ಅವ್ರಿಗೆ. ಇವಾಗ ಯಾರೋ ಮೊನ್ನೆ 65 ವರ್ಷದ ಮುದ್ಕಿನ್ ರೇಪ್ ಮಾಡವನಂತೆ, ಮಾಡಿ ಕೊಲೆ ಮಾಡವನ. ಏನ್ ಸನ್ಯಾಸ ಸಿಕ್ತು? ನಂದು ಕಳಿಸ್ತೀನಿ, ಒಂದ್ಸತಿ ನೋಡ್ಬಿಡು ಹೆಂಗಿದೆ, ನನ್ ಇಷ್ಟ ಆಯ್ತಾ ಅಂದ್ರೆ ಓದಿಬಾರ್ ಜಾಗಕ್ಕೆ ಓದಿಬೇಕು. ಇವ್ನಿಗೆ ಬರೀ ಅವ್ನ ಐಟಮ್ ಫೋಟೋಗಳೇ ಕಳ್ಸಿದ್ರೆ ಎಂತಾದ್ರೂ ಟ್ರಿಗರ್ ಆಗೇ ಆಗಿದೆ ಸರ್. ಜೈಲಲ್ಲಿ ಹಾಕಿ ಅವ್ನ ಆರಾಮಾಗಿ ಅನ್ನ ಕೊಡಿಸಿ ಅವ್ನ ಊಟ ಮಾಡಿಸಿ ಬೆಳೆಸ್ತೀರಾ ಒಳ್ಳೆ ದೇಹ. ನಮಸ್ತೆ, ನೀವು ನೋಡ್ತಾ ಇದ್ರ ಫಿಲ್ಮ್ ಬೀಟ್ ಕನ್ನಡ. ನಾನು ಯಶವಂತ್. ಸೊ ದರ್ಶನ್ ಅವರ ಮ್ಯಾಟ್ರು ಎಷ್ಟರ ಮಟ್ಟಿಗೆ ಆಗ್ತಾ ಇದೆ, ಅದ್ರ ಜೊತೆಗೆ ಚಾರ್ಜ್ ಶೀಟ್ ಎಷ್ಟರ ಮಟ್ಟಿಗೆ ಬಂದಿದೆ, ಪ್ರತಿಯೊಂದು ಕೂಡ ನೀವು ಗಮನಿಸ್ತಾನೆ ಇದೆ. ಡೇ ಬೈ ಡೇ ಒಂದಷ್ಟು ಸುದ್ದಿಗಳನ್ನ ಕೊಡ್ತಾನೆ ಹೋಗ್ತಾ ಇದ್ವಿ. ಅಂಡ್ ರೇಣುಕಾ ಸ್ವಾಮಿ ಯಾವ ರೀತಿಯಾಗೆಲ್ಲ ಮೆಸೇಜ್ ಮಾಡಿದ್ರು, ಏನೇನೆಲ್ಲ ಮೆಸೇಜ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗ್ತಾ ಇದೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದೂವರೆ 2 ತಿಂಗಳ ಹಿಂದೆ ಒಬ್ಬರನ್ನ ನಾನು ಮಾತಾಡ್ಸಿದ್ದೆ. ಸೊ ಒಂದಷ್ಟು ಅವರು ದಾಖಲೆಗಳ ಸಮೇತ ರೇಣುಕಾ ಸ್ವಾಮಿ ಅವರು ಯಾರ್ಯಾರಿಗೆ ಹಿಂಗೆಲ್ಲ ಮೆಸೇಜ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾತಾಡಿದ್ರು. ಬೇರೆ ಯಾರಲ್ಲ, ರಜತ್ ಅವ್ರು ಮಾತಾಡಿದ್ರು. ಸೊ ಒಂದಷ್ಟು ವೈರಲ್ ಆಗ್ತಾ ಇತ್ತು ವಿಡಿಯೋ. ಈಗ ಮತ್ತೆ ನಾನು ರಜತ್ ಅವ್ರನ್ನ ಹುಡ್ಕೊಂಡ್ ಬಂದಿದ್ದೀನಿ. ಅದೇ ವಿಚಾರವಾಗಿ ಒಂದಷ್ಟು ಮಾತಾಡ್ಸಕ್ಕೆ ಫಸ್ಟ್ ವೆಲ್ಕಮ್ ಮಾಡೋಣ, ಮಾತಾಡ್ಸೋಣ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಸರ್, ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಸೋ ಮಚ್. ಈ ಹಿಂದೆ ನಾವು ಮಾತಾಡಿದ್ವಿ, ಏನೆಲ್ಲ ಮೆಸೇಜ್ ಮಾಡಿದ್ರು, ಆಮೇಲೆ ನೀವು ಒಂದಷ್ಟು ದಾಖಲೆಗಳು ಕೂಡ ತೋರಿಸಿದ್ರಿ, ಯಾರ್ಯಾರಿಗೆ ಹಿಂಗೆಲ್ಲ ಮೆಸೇಜ್ ಮಾಡಿದ್ರು ಅಂತ. ಸೊ ಅದನ್ನು ಕೂಡ ನಾವು ಹಾಕಿದ್ವಿ ದಾಖಲೆ ಸಮೇತ. ಈಗ ಒಂದಷ್ಟು ಜನ ನಂಬಿರ್ಲಿಲ್ಲ, ಬಟ್ ಈಗ ಚಾರ್ಜ್ ಶೀಟ್ ಅಲ್ಲಿ ಬಂದಿದೆ, ಏನೇನೆಲ್ಲ ಮೆಸೇಜ್ ಆಗಿದೆ, ಏನು ಎತ್ತ ಅಂತ ಏನ್ ಹೇಳ್ತೀರಾ? ಸರ್ ನೋಡಿ ಸರ್, ಫಸ್ಟ್ ಆಫ್ ಆಲ್ ನಿಜ ಹೇಳಬೇಕು ಅಂದರೆ ನಾನು 2013 ಇಂದ ಇಂಡಸ್ಟ್ರಿಯಲ್ಲಿ ಇರೋದು. ಅಂದರೆ ನಾಟ್ ಇನ್ ದ ಬಿಗ್ ಸ್ಕ್ರೀನ್, ಸ್ಮಾಲ್ ಸ್ಕ್ರೀನ್. ಸುಮಾರು ಜನ ಗೊತ್ತು, ಸೆಲೆಬ್ರಿಟಿಗಳು, ಎಲ್ಲರ ಜೊತೆ ಪಳಗಿದ್ದೀನಿ. ಆಮೇಲೆ ಎಲ್ಲರ ಹತ್ರನೂ ಒಳ್ಳೆ ಹೆಸರು ತೊಗೊಂಡಿದ್ದೀನಿ, ಯಾರ ಹತ್ರನೂ ದೂರ ಅನ್ಸ್ಕೊಂಡಿಲ್ಲ, ಇಲ್ಲ ಆ ಥರ ಎಲ್ಲ ಮಾತಾಡಿಲ್ಲ. ಆಮೇಲೆ ನಮಗೆ ಅಂತ ಒಂದು ಮೆಚುರಿಟಿ ಇದೆ. ನಾವು ಸಡನ್ ಆಗಿ ಇವಾಗ ಮೀಡಿಯಾ ಮುಂದೆ ಬಂದ್ಬಿಟ್ಟು ಬಾಯಿ ಬಿಟ್ಟಂಗೆ ಸರ್ ಅವ್ನು ಹಂಗೆ ಅಲ್ಲ ಸರ್, ಇವ್ರು ಸರ್ ಆ ಥರ ನಾನು ಯಾವುದೇ ಕಾರಣಕ್ಕೂ ಮಾತಾಡೋಕೆ ಹೋಗಿಲ್ಲ. ನಾನು ದರ್ಶನ್ ಅವ್ರಿಗೂ ಸಪೋರ್ಟ್ ಮಾಡಿಲ್ಲ, ರೇಣುಕಾ ಸ್ವಾಮಿಗೂ ಸಪೋರ್ಟ್ ಮಾಡಿಲ್ಲ. ನಾನು ನಿಮ್ಮ ಹತ್ರ ಬಂದು ಫ್ಯಾಕ್ಟ್ ಹೇಳಿದ್ದು. ನಾನು ನಿಮ್ಮ ಹತ್ರ ಸಡನ್ ಆಗಿ ಬಂದ್ಬಿಟ್ಟು ಈ ಖಾಲಿ ಪೋಲಿ ಮಾತುಗಳು ಮಾತಾಡೋಣ ಸರ್? ಏನಾದರೂ ಬೇರೆ ಹೇಳೋದ್ನ ಈ ಅಡ್ಡೆಲ್ಲ ಹೊಡೆದ್ರೆ ಕರ್ನಾಟಕ ಕೊಟ್ಕೊಂಡ್ಬಿಡ್ತೀನಿ, ಆ ಥರ ಎಲ್ಲ ನಮ್ಗೆ ಸುಮ್ಮನೆ ಮಾತಾಡೋಕೆ ಬರಲ್ಲ ಸರ್. ನಮ್ಮ ಹತ್ರ ವಿಷಯ ಇದೆಯಾ, ನಮ್ಮ ಹತ್ರ ಕರೆಕ್ಟು ಒಂದು ದಾಖಲೆ ಇದೆಯಾ, ನಿಮ್ಮ ಹತ್ರ ಬಂದೆ. ನೀವು ನನ್ನ ಹತ್ರ ಏನ್ರಿ ಸರ್ ಇದೆಲ್ಲ ಇದೆ ಸರ್, ಈ ಥರ ಮಾತಾಡೋಣ ಅಂದಾಗ ಹೌದು ಸರ್ ನನ್ನ ಹತ್ರ ದಾಖಲೆ ಇದೆ, ನೀವು ಬನ್ನಿ ನಾವು ಮಾತಾಡೋಣ ಅಂತ ಹೇಳ್ಬಿಟ್ಟು ನಾನು ನಿಮಗೆ ದಾಖಲೆ ಕೊಟ್ಟೆ. ಪ್ರಾಬ್ಲಮ್ ಏನಾಯ್ತು ಗೊತ್ತಾ, ನಾನು ನಿಮಗೆ ನನ್ನ ಫ್ರೆಂಡ್ ಅವ್ರ ವೈಫ್ ದೊಂದು ಮಾತ್ರ ಬ್ಲರ್ ಮಾಡಿ ಅಂದೆ, ನೀವು ಅದು ಎಂತಕ್ಕೋ ತೋರಿಸ್ಲಿಲ್ಲ. ಯಾಕಂದ್ರೆ ಇವಾಗೆಲ್ಲ ಮೀಡಿಯಲ್ಲಿ ತೋರಿಸ್ತಾ ಇದಾರಲ್ಲ ಆಗ್ಲೇ, ಅದೊಂದು ನೀವು ತೋರಿಸ್ದ ಕಾರಣ ಏನ್ ಮಾಡಿದ್ರು, ನಾವ್ ಹೇಳ್ತಾ ಇರೋದೇನೋ ಸುಳ್ಳು, ರೇಣುಕಾ ಸ್ವಾಮಿ ಅಂತವನಲ್ಲ, ಅವ್ನು ಹುತಾತ್ಮ, ಅವನ ಬಗ್ಗೆ ಈ ತರ ತಪ್ಪು ಪ್ರಚಾರ ಮಾಡ್ತಿದ್ರ, ಅವ್ನು ಸತ್ತೋಗಿದ್ದಾನೆ, ಅಯ್ಯೋ ಅಯ್ಯೋ ರಂಪಾಟ ಮಾಡಿದ್ರು. ಅವಾಗ ಸರ್ ನಾನು ನಿಮಗೆ ಫಸ್ಟ್ ಹೇಳಿದ್ದು ಅಷ್ಟೇ, ಇವಾಗ ಹೇಳ್ತಾ ಇರೋದು ಅಷ್ಟೇ. ಈ ಇದು ಯೂಸ್ಲೆಸ್ ಕಮೆಂಟ್ಸ್ ಮಾಡ್ತಾರೆ ಗೊತ್ತಾ, ನೀನ್ ಅಂತ ಅನ್ಕೊಳೋ ಎಂತ ಅನ್ಕೊಳೋ. ನೋಡಿ ಸರ್, ಇವ್ರಿಗೆಲ್ಲ ಒಂದು ಐಡೆಂಟಿಟಿ ಇರಲ್ಲ. ಆಮೇಲೆ ಅಂಥವ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಳೋದು ಫಸ್ಟ್ ಆಫ್ ಆಲ್ ವೇಸ್ಟ್. ಪ್ರಾಬ್ಲಮ್ ಏನು ಅಂದ್ರೆ, ಇವಾಗ ನ್ಯೂಸಲ್ಲೆಲ್ಲ ತೋರಿಸ್ತಾರ ಪ್ರಕಾರ ನಾನು ನಿಮ್ಗೆ ಇದನ್ನ ಫಸ್ಟ್ ಡೇನೇ ಹೇಳಿದ್ದೆ. ಅವನೇನೇನು ಕಳಿಸಿದ್ದ, ಹೆಂಗೆಂಗ್ ಕಳಿಸಿದ್ದ, 10,000 ರೂಪಾಯಿ ಕೊಡ್ತೀನಿ, ನಾ ಒಂದು ತಿಂಗಳು ಮೇಂಟೈನ್ ಮಾಡ್ತೀನಿ ಅಂತಂತಲ್ಲ. ಎಷ್ಟು ದುರಹಂಕಾರ ಇರ್ಬೇಕು ಅವನಿಗೆ. ಮನೇಲಿ 6 ತಿಂಗಳು 8 ತಿಂಗಳು ಗರ್ಭಿಣಿ ಇದ್ಲು ಹೆಂಡತಿ, ಅವಳ ಮಕ್ಕ ನೋಡ್ಬೇಕಾಗಿತ್ತಲ್ವಾ ಅವ್ರ ಪೇರೆಂಟ್ಸ್. ಸರ್ ಇವಾಗ ನೋಡಿ ಸರ್, ಯಾರೂ ಸಾಚ ಅಲ್ಲ ಸರ್ ಜಗತ್ತಲ್ಲಿ. ನೀವು ಸಾಚನ ಸರ್? ನಾನು ಸಾಚ ಅಲ್ಲ ಸರ್. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ನಾನು ಸಾಚ ಅಲ್ಲ. ನಾನು ಸಾಚನ್ ತರ ಮಾತಾಡ್ತಾನೂ ಇಲ್ಲ. ಅಂದ್ರೆ ಅನ್ಲೆಸ್ ಅಂಡ್ ಅಂಟಿಲ್ ಯಾರಿಗೋ ಹಿಂಸೆ ಮಾಡೋದಾಗ್ಲಿ, ಇಲ್ಲ ನಿನ್ನ ಹತ್ರ ಬಾ ಆಸೆ ಪಡೋದಲ್ಲಿ ತಪ್ಪಿಲ್ಲ ಸರ್, ಪಡ್ಲಿ. ಅವ್ರ ಹತ್ರ ಹೋಗ್ಬಾರ್ದಲ್ಲ, ಅವ್ರಿಗೆ ಆಸೆ ಇದ್ರೆ ಬರ್ತಾರಲ್ಲ ಹತ್ರಕ್ಕೆ. ಅದಿಲ್ದೆ ನೀನು ಬೇಕಂತ ಮೇಲೆ ಹೋಗಿ ಬಿತ್ತು ನೀನು ಅವ್ರಿಗೆ ಬೇರೆನೋ ನಿನ್ ಪ್ರೈವೇಟ್ ಫೋಟೋಗಳು ಕಳ್ಸೋದು, ಇದು ತುಂಬಾ ತಪ್ಪಲ್ವಾ ಇದು? ಆಮೇಲೆ ಇದನ್ನು ಸ್ಪೆಸಿಫೈ ಮಾಡ್ಬಿಡ್ತೀನಿ, ನಾನು ಲಾಸ್ಟ್ ಟೈಮು ಹೇಳಿದ್ದೆ ನಿಮ್ಗೆ, ಅವನು ಸಾಯಿಸುವಂತ ವ್ಯಕ್ತಿ ಅಲ್ಲ. ಅವನ ಸಾಯಿಸ್ಬೇಕು ಅಂತ ಯಾರಿಗೂ ಇಂಟೆನ್ಷನ್ ಇರ್ಲಿಲ್ಲ. ಹೊಡಿತಾ ಅವನಿಗೆ ತಡ್ಕೊಳಕ್ಕಾಗದೆ ಸತ್ತೋಗಿರೋದೇ ಹೊರ್ತು ಅವನ್ನ ಸಾಯಿಸ್ಲೇಬೇಕು ಅಂದ್ರೆ ಅಲ್ಲೇ ಸಾಯಿಸಿರೋರು. ಇಲ್ಲಿವರೆಗೂ ಕರ್ಕೊಂಬರೋ ಅವಶ್ಯಕತೆ ಅವ್ನಿಗಿರಲಿಲ್ಲ. ಬುದ್ಧಿ ಕಲಿಸ್ಬೇಕಾಗಿತ್ತು, ಹಣೆ ಬರ ಅಂತಾರೆ ಗೊತ್ತಾ, ಆಗೋಗಿದೆ. ಇದನ್ನ ನೆಕ್ಸ್ಟ್ ಕೋರ್ಟಲ್ಲಿದೆ, ಅವರು ಡಿಸೈಡ್ ಮಾಡ್ತಾರೆ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಂತ. ಅದು ಮೀಡಿಯಾದಲ್ಲಿ ಏಂತಕ್ಕೆ ಇಷ್ಟು ವರ್ಷಾಗಿ ಮಾತಾಡ್ತಾ ಇದ್ದಾರೆ. ನಾನು ನಿಮ್ಗೆ ಫಸ್ಟ್ ಹೇಳಿದ್ದೆ, 2 sides ಆಫ್ ದ ಸ್ಟೋರಿ ತೋರಿಸಿ ಸರ್, ಅವಾಗಲೇ ಗೊತ್ತಾಗೋದು ಎಲ್ಲರಿಗೂ. ಅವಾಗೇನು ಸ್ಟಾರ್ಟಿಂಗ್ ಅಲ್ಲಿ ಮಾಡ್ಬಿಟ್ರು, ದರ್ಶನ್ ಅವರೇ ಅಯ್ಯೋ ಅವ್ರಂತವ್ರು ಇಂಥವ್ರು, ಹುತಾತ್ಮ ಇವನು ರೇಣುಕಾ ಸ್ವಾಮಿ, ಅವ್ನ ಫ್ಯಾನು, ದರ್ಶನ್ ಅವರು ಅವ್ನ ಫ್ಯಾನೇ ಕೊಲೆ ಮಾಡ್ಬಿಟ್ರು, ಅಯ್ಯೋ ಇಂಥ ಅಭಿಮಾನಿಗಳು ಅಂತ ಸೆಲೆಬ್ರಿಟೀಸ್ ಅಂತ ಎದೆ ಮೇಲೆ ಹಾಕ್ಸ್ಕೊಂಡಿರೋರೇ ಕೊಲೆ ಮಾಡ್ಬಿಟ್ರು ಸೆಲೆಬ್ರಿಟಿನ, ಅದು ಇದು ಅಂತ ಏನೇನ್ ಬಂತು ಮಾತುಗಳು. ಸರ್ ದ ಮೋರ್ ಯು ಪುಟಿಂಗ್ ಹಿಮ್ ಡೌನ್ ಅಲ್ವಾ, ದ ಮೋರ್ ಇಸ್ ಗ್ರೋಯಿಂಗ್.
ಈಗ ಏನಾಗುತ್ತೆ ಅಂತಂದ್ರೆ ಈಗ ನೀವು ಹೇಳಿದ್ರಿ ಹೊಡೆಯುವಂತ ವ್ಯಕ್ತಿ ಅಲ್ಲ ಸತ್ತೋದ ಅಂತ. ಸೊ ಅದೇ ಮೆಸೇಜ್ ಶುಭ ಪುಂಜ ಅವ್ರಿಗೂ ಮಾಡಿದಂತೆ, ರಾಗಿಣಿ ಅವ್ರಿಗೂ ಮಾಡಿದಂತೆ. ಶುಭ ಪುಂಜ ಅವ್ರಿಗೆ ಗೊತ್ತಿಲ್ಲ ಮೆಸೇಜ್ ಮಾಡಿರೋದು. ಸೊ ರಾಗಿಣಿ ಅವ್ರು ಕೇಳಿದಾಗ ಗೊತ್ತಿಲ್ಲ, ನಾನು ಅಂತದೆಲ್ಲ ತಲೆನೇ ಕೆಡ್ಸ್ಕೊಳಲ್ಲ ಅಂತ ಅಂದ್ರು. ಸೊ ಕೆಲವೊಂದಷ್ಟು ಡಿ ಗಳೆಲ್ಲ ಬರುತ್ತೆ, ಓಕೆ ತಲೆ ಕೆಡ್ಸ್ಕೊಳ್ದೇ ಇರುವಂತದ್ದು ಇದ್ರೆ ಚೆನ್ನಾಗಿರ್ತಿತ್ತು, ಯಾಕೆ ಅಷ್ಟೊಂದು ತಲೆ ಕೆಡ್ಸ್ಕೊಂಡು ಅವ್ರನ್ನ ಕರ್ಸಿ ಮಾಡುವಂತದ್ದೆಲ್ಲ ಏನಿತ್ತು ಅನ್ನೋ ಒಂದಷ್ಟು ಪ್ರಶ್ನೆ. ಸರ್, ನನಗೆ ಶುಭ ಪುಂಜ ಅವ್ರ ಹಸ್ಬೆಂಡ್ ಇದಾರಲ್ಲ ಸುಮಂತ್, ನನಗೆ ಭಾರಿ ಆತ್ಮೀಯರು, ವೆರಿ ಕ್ಲೋಸ್ ಫ್ರೆಂಡ್ ನನಗೆ. ನಮ್ಮ ರಾಜಾರಾಣಿಲಿ ಬಂದಿದ್ದಾಗ್ಲೂ ಅವ್ರು ಹಿಂಗೆ ಮಾತಾಡಿ ಗುಡ್ಡೆ ಹಾಕೋಣೋ ಫ್ರೆಂಡ್ಸು ನಾವೆಲ್ಲ, ತುಂಬ ಕ್ಲೋಸು ನನಗೆ. ಸರ್, ಆಯಪ್ಪನ ಈ ವಿಷಯ ಕಿವಿಗೆ ಬಿದ್ದರೆ ಏನಾಗಿರೋದು ನನಗೆ ಗೊತ್ತು. ಅಂದರೆ ಈ ಮಟ್ಟಕ್ಕೆ ಆಗ್ತಿತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಕಿವಿಗೆ ಬಿದ್ದರೆ ಏನಾಗಬೇಕಾಗಿತ್ತೋ ಅದು ಆಗ್ತಾ ಇತ್ತು. ಆಯ್ತಾ ಸರ್? ಶುಭ ಪುಂಜ ಅವ್ರು ಬೇಸಿಕಲಿ ನೋಡಿಲ್ವೇನೋ. ಆಮೇಲೆ ಇವ್ರಿಗೆ ಬಂದಿರೋ ಕಮೆಂಟು ಅಂದರೆ ಇದು ಒಂದು ಫೋಟೋಗೆ ಪದೇ 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 ಕಮೆಂಟ್ ಬಂದಾಗ ಇವ್ನು ಯಾರು ಅಂತ ಓಪನ್ ಮಾಡೋ ಒಂದು ಕ್ಯೂರಿಯಾಸಿಟಿ ಎಲ್ಲರಿಗೂ ಇರುತ್ತೆ. ಏನಕ್ಕೆ ಇಷ್ಟು ಅಸೇಕ್ ಮೆಸೇಜ್ ಮಾಡ್ತಾ ಇದ್ದಾನೆ, ಕಮೆಂಟ್ ಮಾಡ್ತಾ ಇದ್ದಾನೆ, ಇವ್ನು ಯಾರು, ಅದು ಫೇಕ್ ಪ್ರೊಫೈಲು ಏನು ಅಂತ ನೋಡ್ಬೇಕಾಗಿರೋ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ನೋಡಿರ್ತಾರೆ. ಓಪನ್ ಮಾಡಿದಾಗ ಬರೀ ಒಂದು ಐಟಮ್ ಫೋಟೋಗಳೇ ಕಳಿಸಿದ್ರೆ ಎಂಥವ್ರಿಗಾದ್ರೂ ಟ್ರಿಗರ್ ಆಗೇ ಆಗುತ್ತೆ ಸರ್. ಇವಾಗ ಯೋಚನೆ ಮಾಡಿ ಸರ್, ನಾನೇ ಸಿಂಪಲ್ ಆಗಿ ಹೇಳ್ತೀನಿ, ನಮ್ಮ ಮನೆಯಲ್ಲಿ ಹೆಣ್ಮಕ್ಳಿದ್ದಾರೆ ಆಯ್ತಾ. ನಮ್ಮ ಮನೆ ಹೆಣ್ಮಕ್ಳಿಗೆ ಯಾವನೋ ಬಂದು ಅವ್ನ ಐಟಮ್ ಫೋಟೋ ಕಳಿಸ್ದ ಅಂದ್ರೆ ನನಗೆ ಇದನ್ನ ಮಾತಾಡ್ತಾನೆ ನನಗೆ ರಕ್ತ ಕುದೀತಾ ಇದೆ. ಇನ್ನು ಕಳಿಸಿದ್ರೆ ನಾನೇನು ಮಾಡ್ತಿದ್ದೆ? ಇವಾಗ ನೀವೇನು ಮಾಡ್ತೀರಾ ಸರ್? ಇವಾಗ ನನ್ನ ಫ್ರೆಂಡೋ, ಇವಾಗ ನನ್ನ ಗರ್ಲ್ ಫ್ರೆಂಡೋ, ಯಾರೋ ನನ್ನ ಫ್ರೆಂಡೋ ಯಾರೋ ಇರ್ತಾರೆ, ನಿಮ್ಗೆ ಗೊತ್ತಿರೋರು, ಅವ್ರಿಗೆ ಈ ಥರ ಐಟಮ್ ಫೋಟೋಗಳು ಕಳಿಸ್ತಾನೆ, ಯಾರೋ ಏನು ಮಾಡ್ತೀರಾ ಸರ್ ನೀವು? ಕೋಪ ಬರೋದು ಬರುತ್ತೆ, ಬಟ್ ಅದಕ್ಕೊಂದು ಕಂಪ್ಲೇಂಟ್ ಏನ್ ಕೊಡ್ಲೇಬೇಕು. ಯಾಕೆ ನಮಗೆ ಈಗ ಒಬ್ಬ ಹ್ಯೂಮನ್ ಬೀಯಿಂಗ್ ಅಂತ ಬಂದ್ಮೇಲೆ ಒಂದು ಕೋಪ ಇರುತ್ತೆ, ರೋಷ, ಆವೇಶ ಪ್ರತಿಯೊಂದು ಕೂಡ ಇರುತ್ತೆ. ಬಟ್ ನಾವೆಲ್ಲ ಬದುಕ್ತಾ ಇರೋದು ನ್ಯಾಯಾಲಯದ ಅಡಿಯಲ್ಲೇ ಬದುಕ್ತಾ ಇದೀವಿ. ನ್ಯಾಯಾಲಯ ಅನ್ನೋದು ಇರುತ್ತೆ. ಈಗ ನನ್ ಕೋಪ ಬಂದು ಏನೋ ಒಂದು ಹೊಡೆದೆ ಮಾಡಿದೆ ಅಂತ ಅಂದ್ರೆ ನಾಳೆ ದಿನ ಆ ವ್ಯಕ್ತಿ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಮತ್ತೆ ನಾನೇ ಕೋರ್ಟಿಗೆ ಅಲಿಬೇಕು, ಇಲ್ಲ ನಾನೇ ಜೈಲಲ್ಲಿ ಇರಬೇಕು. ಈಗ ನನ್ನ ನಂಬ್ಕೊಂಡು ಫ್ಯಾಮಿಲಿ ಇರ್ತಾರೆ, ನನ್ನ ಕೆಲಸ ಬಿಟ್ಟೆ ಅಂತಂದ್ರೆ ಅವ್ರಿಗೂ ಹಿಂಸೆ. ಸೊ ಇದನ್ನೆಲ್ಲ ನಾವೆಲ್ಲ ಯೋಚನೆ ಮಾಡ್ಬೇಕು. 100% ಕರೆಕ್ಟ್ ಸರ್. ಇವಾಗ ಎಲ್ಲೋ ಬೇರೆ ಸ್ಟೇಟಲ್ಲಿ ಎಂಥ ಬ್ರೂಟಲ್ಲಿ ರೇಪ್ ಆಯ್ತಲ್ವಾ ಸರ್? ಏನು ಸರ್ ನ್ಯಾಯ ಸಿಗ್ತಾ ಇದೆ? ಇನ್ನು ಯಾರು ಮಾಡಿದ್ರು ಅಂತ ಕನ್ಫರ್ಮೇ ಆಗ್ತಾ ಇಲ್ವಲ್ಲ. ಎಷ್ಟು ಜನ ಇದ್ದಾರೆ ಅಂತಾನೆ. 3 ವರ್ಷದ ಹೆಣ್ಮಗಳನ್ನ ರೇಪ್ ಮಾಡಿ ಸಾಯಿಸಿದ್ರು. ಏನು ಸರ್ ನ್ಯಾಯ ಸಿಕ್ತು? ಇವಾಗ ಯಾರೋ ಮೊನ್ನೆ 65 ವರ್ಷದ ಮುದ್ಕಿನ ರೇಪ್ ಮಾಡವನಂತೆ, ಮಾಡಿ ಕೊಲೆ ಮಾಡವನೆ. ಏನು ಸರ್ ನ್ಯಾಯ ಸಿಕ್ತು? ಏನು ಎತ್ಕೊಂಡೋಗಿ ಜೈಲಲ್ಲಿ ಹಾಕಿ ಅವ್ನ ಆರಾಮಾಗಿ ಅನ್ನ ಕೊಡಿಸಿ ಅವ್ನಿಗೆ ಊಟ ಮಾಡಿಸಿ ಬೆಳೆಸ್ತೀರಾ ಒಳ್ಳೆ ದೇಹ. ಆಮೇಲೆ ಅಕಸ್ಮಾತ್ ಅವ್ನಿಗೆ ಬೇಲು ಸಿಕ್ಬಿಡ್ತು, ಬರ್ತಾನೆ ಇನ್ನ 100 ವರ್ಷದ ಮುದ್ಕಿನ ರೇಪ್ ಮಾಡ್ತಾನೆ, 2 ವರ್ಷದ ಮಗುನ್ ರೇಪ್ ಮಾಡ್ತಾನೆ. ಏನ್ ನ್ಯಾಯ ಸಿಗುತ್ತೆ? ಸೊ ಏನ್ ಮಾಡ್ಬೇಕು ಅಂತ ನ್ಯಾಯಾಲಯ ಆಗ್ತಾ ಇಲ್ಲ ಅಂತಂದ್ರೆ ನಾವೇ ಕಾನೂನ ಕೈ ಎತ್ಕೋಬೇಕು ಸರ್. ಕಾನೂನ್ನ ಕೈ ಎತ್ಕೊಬೇಕು ಅಂತ ನಾನು ಹೇಳ್ತಿಲ್ಲ ಸರ್. ಇದೇ ಹೈದರಾಬಾದ್ ಒಂದ್ಸತಿ ರೇಪ್ ಆದಾಗ ಪೊಲೀಸ್ ಅವರು ಶೂಟ್ ಅಟ್ ಸೈಟ್ ಮಾಡ್ಬಿಟ್ರು. ಅವಾಗೆಲ್ಲ ನಾವು ಕೊಂಡಾಡ್ದ್ವಲ್ಲ, ಏನ್ ಒಳ್ಳೆ ಕೆಲಸ ಮಾಡಿದ್ರು, ಏನು ಅದ್ಭುತವಾದ ಕೆಲಸ ಮಾಡಿದ್ರು ಅಂತ ನಾವು ಕೊಂಡಾಡ್ವಿ ಅದನ್ನ. ಸರ್, ನಾನು ಹೇಳ್ತಾ ಇರೋದು ಕಾನೂನ ಕೈಗೆ ತಗೊಬೇಕು ಅಂತಲ್ಲ. ಕೋಪ ಬರೋದು ಸಹಜ ಸರ್. ಇದೇ ತರ ನಮ್ಮವ್ರಿಗೂ ಮೆಸೇಜ್ ಮಾಡಿದ್ದಾಗ ನಾವು ಕರ್ಸ್ಕೊಂಡು ಹೊಡೆದಿರೋದು ಇದೆ. ಹೊಡೆದಾದ್ಮೇಲೆ ಪೊಲೀಸ್ ಅವರು ಕರ್ಕೊಂಡೋಗಿ ಕೊಟ್ಟಿರೋದು ಇದೆ. ಹೊಡೆದು ಬುದ್ಧಿಯಲ್ಲಿ ಕಳ್ಸಿರೋದು ಇದೆ. ನಾವು ಮಾಡಿದೀವಿ. ನಮಗೂ ಪಿತ್ತ ಅನ್ನೋದಿರುತ್ತೆ, ಕೋಪ ಅನ್ನೋದಿರುತ್ತೆ. ನಾವು ಮಾಡಿದೀವಿ. ನಾವೇನ್ ಸಾಚ ಅಂತ ಹೇಳ್ತಾ ಇಲ್ಲ, ನಾವು ಮಾಡಿದೀವಿ. ಬಟ್ ಆದ್ರೆ ಇದು ವಿಕೋಪಕ್ಕೆ ಹೋಗಿರೋ ಕಾರಣ ಏನು ಅಂದ್ರೆ ಅವನು ಒದೆ ತಿನ್ನಕ್ಕಾಗದೆ ಸತ್ನೆ ಹೊರತು ಇದೇನೋ ಬೇಕಂತ ಮಾಡ್ಬೇಕು ಅಂತ ಅವಶ್ಯಕತೆ ಯಾರಿಗೂ ಇರ್ಲಿಲ್ಲ. ಆಯ್ತಾ ಸರ್? ಸೊ ಇದನ್ನ ನಾನು ಹೇಳ್ತಾ ಇರೋದು, ಪೋಟ್ರೆ ಮಾಡಕ್ ಹೋಗ್ತಾ ಇದೀರಲ್ಲ, ಅದನ್ನ 2 ಸೈಡು ಪೋಟ್ರೆ ಮಾಡಿ. ಅಕಸ್ಮಾತ್ ರೇಣುಕಾ ಸ್ವಾಮಿ ಏನಾದ್ರು ಬದುಕಿದ್ರೆ ಇವತ್ತು ಸರ್ ಕೇಸ್ ಆಗ್ತಿದ್ದ ಅವನ ಮೇಲೆ ಸರ್, ಫಸ್ಟ್ ಅವನ ಮೇಲೆ ಕೇಸ್ ಆಗ್ತಿದ್ದು. ಬಟ್ ಅದೇ ಈಗ ಚಾರ್ಜ್ ಶೀಟ್ ಅಲ್ಲಿ ಏನು ಉಲ್ಲೇಖ ಆಗಿದೆ ಅಂತ ಅಂದ್ರೆ ಈಗ ಹೊಡಿಬಾರ್ದಿರೋ ಜಾಗದಲ್ಲೆಲ್ಲ ಹೊಡೆದಿದ್ದಾರೆ, ಸೊ ಬೆಲ್ಟ್ ಇಂದ ಹೊಡೆದಿದ್ದಾರೆ. ಸೊ ಅಂತ ಈಗ ಆ ವ್ಯಕ್ತಿ ವೀಕ್ ಏನೋ ಸೆಕೆಂಡ್ರಿ, ಬಟ್ ಅಂತ ಜಾಗದಲ್ಲೆಲ್ಲ ಹೊಡೆದ್ರೆ ಸಾಯದಲ್ಲಿ ಗ್ಯಾರಂಟಿ ಅಲ್ಲ. 100% ಗ್ಯಾರಂಟಿ ಸರ್. ಬೇಕು ಅಂತಾನೆ ಹೊಡೆದಿರೋದು. ಇವನು 10,000 ರೂಪಾಯಿ ಕೊಡ್ತೀನಿ ನಿಂಗೆ ತಿಂಗಳಿಗೆ, ನೀನು ನೋಡ್ಕೊಂತೀನಿ ಅಂದ್ರೆ ಒದಿಬಾರ್ ಜಾಗಕ್ಕೆ ಒದಿಬೇಕು ಇವನ್ಗೆ. ನಂದು ಕಳಿಸ್ತೀನಿ ಒಂದ್ಸತಿ ನೋಡ್ಬಿಡು ಹೆಂಗಿದೆ, ನಂದು ಇಷ್ಟ ಆಯ್ತಾ ಅಂದ್ರೆ ಒದಿಬಾರ್ ಜಾಗಕ್ಕೆ ಒದಿಬೇಕು ಇವನ್ಗೆ ಅಲ್ವಾ ಸರ್? ಅವನ ಹತ್ರ ಇದ್ರೆ ಹೋಗಿ ಅವ್ನ ಎಂತಿಗೆ ತರ್ಸ್ಕೊಳ್ಳಿ, ಅವ್ರ ಫ್ರೆಂಡ್ಸಿಗೆ ತರ್ಸ್ಕೊಳ್ಳಿ, ಯಾಕೆ ಬೇರೆಯವ್ರಿಗೆ ಬಂದು ತೋರಿಸ್ತಾನೆ? ಆಮೇಲೆ ಈಗ ಇದೆಲ್ಲ ಕೇಳ್ತಿದ್ದಾಗ ಅವ್ರ ತಂದೆ ತಾಯಿಯು ಕೂಡ ಒಂದು ಮಾತು ಹೇಳ್ತಾ ಇದ್ರು, ಓಕೆ ಇಷ್ಟೊಂದೆಲ್ಲ ಆಯ್ತಾ, ಕರ್ದ್ಬಿಟ್ಟು ಬುದ್ಧಿವಾದ ಹೇಳಿದ್ರೆ ಮುಗ್ದೋಗಿತ್ತಲ್ಲ, ಇಷ್ಟೊಂದೆಲ್ಲ ಮಾಡ್ಬೇಕಾಗಿರೋದು ಏನಿತ್ತು ಹೆಂಗೆ ಅಂತ ತಂದೆ ತಾಯಿ. ಇಲ್ಲ, ಅದೇ ಪ್ರಯತ್ನ ಪಟ್ಟಿರ್ಬೇಕು, ಹೊಡೆದು ಬುದ್ಧಿವಾದ ಹೇಳಿ ಕಳ್ಸೋಣ ಅಂತ. ಬಟ್ ಹೊಡಿಯೋ ರಪ್ಸದಲ್ಲಿ ಸತ್ತಾಗೋನು ಅಷ್ಟೇ. ಫಸ್ಟ್ ಆಫ್ ಆಲ್ ಅದನ್ನ ಮಾಡಬಾರ್ದಾಗಿತ್ತು ಅವನು. ಆಮೇಲೆ ಅವ್ರ ತಂದೆ ತಾಯಿ ಬಗ್ಗೆ ಹೇಳಂಗೆ ಇಲ್ಲ ಬಿಡಿ ಸರ್, ಅವ್ರ ಅಮಾಯಕರು, ಅವ್ರಿಗೆ ಗೊತ್ತಾಗಲ್ಲ. ಇವನ ಆಚೆಗಡೆ ಏನ್ ಮಾಡ್ತಾವನೋ ಏನ್ ಬಿಡ್ತಾವನೋ ಪಾಪ ಅವ್ರಿಗೇನ್ ಗೊತ್ತಾಗತ್ತೆ. ಅವ್ರ ಪೂಜೆ ಪುನಸ್ಕಾರ ಅನ್ಕೊಂಡು ಆರಾಮಾಗಿ ಮನೇಲಿ ಇರ್ತಾರೆ. ಅಕಸ್ಮಾತ್ ಎಂತಿಗಾದ್ರೂ ಸ್ವಲ್ಪ ಹೋಲ್ಡ್ ಸಿಗ್ಬೇಕಾಗಿತ್ತು ಏನೋ ನನ್ಗನ್ಸೋ ಪ್ರಕಾರ. ಬಟ್ ಕದ್ದು ಮುಚ್ಚಿ ಮಾಡೋರ್ಗೆ ಏನ್ ಮಾಡಲ್ಲ ಸರ್, ಎಲ್ಲಿದ್ರು ಮಾಡೇ ಮಾಡ್ತಾರೆ.